ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತಿನಿಂದ ರಾಯರಿಗೆ ನಿತ್ಯ ದೀಪ ಸಂಕಲ್ಪವನ್ನು ಶುರು ಮಾಡಿದ್ದೀನಿ. ಈ ಒಂದು ಸಂಕಲ್ಪವನ್ನು ನೀವು ಕೂಡ ಮಾಡಿ, ನಿಮಗೂ ಕೂಡ ಮನೆಯಲ್ಲಿ ನೆಮ್ಮದಿ ಮತ್ತು ಸಂಸಾರದಲ್ಲಿ ಜಗಳ ಇದ್ದರೆ ಅದರಲ್ಲಿ ಕೂಡ ನೆಮ್ಮದಿ ಸಿಗತ್ತೆ. ಮತ್ತು ನಿಮ್ಗೆ ಏನು ಇಷ್ಟಾರ್ಥ ಇದೆಯೋ ಅದು ಪ್ರಾಪ್ತಿಯಾಗತ್ತೆ. ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಕೂಡ ಈ ಒಂದು ಸಂಕಲ್ಪನ ಮಾಡಲಿ ಅಂತ ಹೇಳಿ ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಹೇಗಪ್ಪ ಈ ಒಂದು ಸಂಕಲ್ಪ ಮಾಡೋದು ಅಂತ ಅಂದರೆ, ಈ ಒಂದು ಸಂಕಲ್ಪನ ನೀವು 21 ದಿನ ಮಾಡಬೇಕಾಗತ್ತೆ. ಹೆಂಗಸರು ಅಥವಾ ಹುಡುಗಿರು ಯಾರು ಈ ಒಂದು ಸಂಕಲ್ಪ ಮಾಡ್ತೀರಾ, ನಿಮ್ಮ ಒಂದು ಪೀರಿಯಡ್ಸ್ ಮುಗಿಯುತ್ತೆ ಅಲ್ವಾ, ಪೀರಿಯಡ್ಸ್ ಮುಗಿದು ಮುಂದಿನ ಗುರುವಾರದಿಂದ ಶುರು ಮಾಡ್ಕೊಳ್ಳಿ. ಆವಾಗ ನಿಮಗೆ 21 ದಿನ ಸಿಗತ್ತೆ. ಆ ತಿಂಗಳಲ್ಲಿ ನಿಮ್ಗೆ 21 ದಿನ ಸಿಗತ್ತೆ. ಈ ಒಂದು ವ್ರತನ ನೀವು ಕಂಪ್ಲೀಟಾಗಿ ಮಾಡ್ಬೋದು. ಇನ್ನು ಹೇಗಪ್ಪ ಈ ಒಂದು ವ್ರತನ ಮಾಡೋದಂತ ಅಂದರೆ, ಗುರುವಾರದ ದಿನ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛಗೊಳಿಸಿ ಹೊಸಿಲು ತೊಳೆದು ರಂಗೋಲಿ ಹಾಕಿ ಹೊಸಿಲಿಗೆ ಹೂವು ನೀಡಿ, ಅದಾದ ನಂತರ ದೇವರ ಮನೆನ ಮಡಿಯಿಂದ ಸ್ವಚ್ಛಗೊಳಿಸಿ, ಆಮೇಲೆ ದೇವರ ಮನೆಯಲ್ಲಿ ಒಂದು ರಂಗೋಲಿನ ಹಾಕಿ ಅದರ ಮೇಲೆ ಒಂದು ಮಣೆನ ಇಡಬೇಕಾಗತ್ತೆ. ಮಣೆ ಮೇಲೆ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ನೀಡಿ, ಮಣ್ಣಿಂದಾದರೆ ಇನ್ನೂ ಒಳ್ಳೆಯದು. ಮಣ್ಣಿಂದಿಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ತಟ್ಟೆ ಇದೆಯೋ ಅದನ್ನು ಇಡಿ. ಅದ್ರ ಮೇಲೆ ರಾಯರ ಮೂರ್ತಿನ ಇಡಬೇಕಾಗತ್ತೆ. ರಾಯರ ಮೂರ್ತಿನಿಟ್ಟು ಒಂದು ಸ್ವಲ್ಪ ಅಕ್ಷತೆ ಕಾಳು, ನಿಮ್ಮ ಹತ್ರ ಮಂತ್ರಾಕ್ಷತೆ ಇದ್ದರೆ ಮಂತ್ರಾಕ್ಷತೆನೇ ತಗೋಬೋದು. ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಮಂತ್ರಾಕ್ಷತೆನ ತಯಾರು ಮಾಡಿ, ಅಕ್ಷತೆನ ತಯಾರು ಮಾಡಿ, ನೀವು ಯಾಕಾಗಿ ಈ ಸಂಕಲ್ಪನ ಮಾಡ್ತಾ ಇದ್ದೀರಾ ಅಂಥೇಳಿ ಮನಸ್ಸಿನಲ್ಲೇ ಬೇಡಿಕೊಂಡು ಆ ತಟ್ಟೆಗೆ ಮಂತ್ರಾಕ್ಷತೆಯನ್ನು ಹಾಕಬೇಕಾಗತ್ತೆ. ಅದರ ಮೇಲೆ ರಾಯರ ಮೂರ್ತಿನ ನೀವು ಇಡಬೇಕಾಗತ್ತೆ. ಇನ್ನು ಪ್ರತಿದಿನ ನೀವು ರಾಯರಿಗೆ ಗಂಧ ಹಚ್ಚಿ ತುಳಸಿ ಎಲೆ ಅಥವಾ ತುಳಸಿ ಮಾಲೆನ ರಾಯರಿಗೆ ಮುಡಿಸ್ಬೇಕಾಗತ್ತೆ. ನೀವು ಪ್ರತಿದಿನ ಈ 21 ದಿನ ಏನು ಪೂಜೆ ಮಾಡ್ತೀರಾ, ಪ್ರತಿದಿನ ಕೂಡ ನೀವು ರಾಯರಿಗೆ ಗಂಧ ಹಚ್ಚಿ ತುಳಸಿ ಎಲೆನ ಇಡಬೇಕಾಗತ್ತೆ. ಇನ್ನು ಈ ಒಂದು ಸಂಕಲ್ಪದಲ್ಲಿ ಏನು ಮುಖ್ಯವಾದದ್ದಂದರೆ, ರಾಯರಿಗೆ ಪ್ರತಿದಿನ ಒಂದು ತುಪ್ಪದ ದೀಪ ಅಥವಾ ನಿಮ್ಮ ಹತ್ರ ತುಪ್ಪದ ದೀಪ ಹಚ್ಚೋಕ್ಕಾಗಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ದೀಪ, ರಾಯರಿಗೆ ಒಂದೇ ಒಂದು ದೀಪ ಹಚ್ಚಬೇಕು. ಅದು 21 ದಿನವೂ ನೀವು ಹಚ್ಚಬೇಕು. ರಾಯರಿಗೆ ತುಪ್ಪದ ದೀಪ ಆದರೂ ಹಚ್ಬೋದು, ಇಲ್ಲ ಅಂತಂದರೆ ನೀವು ಕೊಬ್ಬರಿ ಎಣ್ಣೆ ದೀಪನಾದರೂ ರಾಯರಿಗೆ ಹಚ್ಬೋದು. ಈ ರೀತಿ ನೀವು 21 ದಿನ ನೀವು ಈ ಥರ ಹಚ್ತಾ ಬರಬೇಕಾಗತ್ತೆ. ಇನ್ನೊಂದು, ಈ ಒಂದು ಸಂಕಲ್ಪದಲ್ಲಿ ಮುಖ್ಯವಾಗಿ ಏನಂತ ಅಂದರೆ, ನೀವು ಒಂದು ಚಿಕ್ಕ ಪುಸ್ತಕನ ತಗೋಬೇಕಾಗತ್ತೆ. ಆ ಪುಸ್ತಕದಲ್ಲಿ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಪ್ರತಿದಿನ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸರಿ ಬರೀಬೇಕಾಗತ್ತೆ ಆ ಪುಸ್ತಕದಲ್ಲಿ. ಹೀಗೆ 21 ದಿನ ನೀವು ಆ ಪುಸ್ತಕ ಖಾಲಿ ಮಾಡೋಷ್ಟು ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಬರಿಬೇಕಾಗತ್ತೆ. ಇನ್ನು ರಾಯರಿಗೆ ಗಂಧ ಹಚ್ಚಿ ತುಳಸಿ ಎಲೆ ಮುಡಿಸಿ ರಾಯರಿಗೆ ದೀಪ ಹಚ್ಚುತ್ತೀರಲ್ವ, ಆಮೇಲೆ ರಾಯರಿಗೆ ಆರತಿಯನ್ನು ಮಾಡಿ ನೀವು ರಾಯರ ಮಂತ್ರವನ್ನು ಪಠಿಸಬೇಕಾಗತ್ತೆ. ರಾಯರ ಮಂತ್ರ ನಿಮಗೆ 3 ಸಲ ಆದರೂ ಪಠಿಸ್ಬೋದು, 5 ಸಲ ಆದರೂ ಪಠಿಸ್ಬೋದು, 7 ಸಾರಿ ಆದರೂ ಪಠಿಸ್ಬೋದು, 11 ಬಾರಿ ಆದರೂ ಪಠಿಸ್ಬೋದು, 21 ಬಾರಿ ಆದರೂ ನೀವು ಪಠಿಸ್ಬೋದು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ಪಠಿಸಿ ನೀವು ನಿಮ್ಮೆಲ್ಲ ಕಷ್ಟವನ್ನು ರಾಯರ ಹತ್ರ ಹೇಳ್ಕೊಳ್ಳಿ. ಯಾಕಾಗಿ ಈ ಒಂದು ಸಂಕಲ್ಪ ಮಾಡ್ತಾ ಇದ್ದೀರಾ ಅಂಥೇಳಿ ರಾಯರ ಬಳಿ ಹೇಳ್ಕೊಳ್ಳಿ. ಆಮೇಲೆ ನೀವು ಪುಸ್ತಕದಲ್ಲಿ ಬರೆಯೋಕ್ಕೆ ಶುರು ಮಾಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಪುಸ್ತಕದಲ್ಲಿ ಬರೆಯೋಕ್ಕೆ ಶುರು ಮಾಡಿ. ಭಕ್ತಿ ಮತ್ತು ಶ್ರದ್ಧೆಯಿಂದ ಈ 21 ದಿನ ನೀವು ಈ ಒಂದು ವ್ರತನ ಮಾಡ್ತಾ ಬನ್ನಿ. ಇನ್ನು ಈ ವ್ರತ ಮಾಡೋ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ನಾನ್ ವೆಜ್ನ ತಿನ್ನಬಾರ್ದು, ಮಾಂಸಾಹಾರ ತಿನ್ನಬಾರ್ದು, ಮತ್ತು ಬೇರೆಯವರು ಎಂಜಲು ಊಟ ನೀವು ಸೇವಿಸಬಾರ್ದು. ಹಾಗೆ ಮದ್ಯಪಾನ ಧೂಮಪಾನ ಕೂಡ ನೀವು ಮಾಡಬಾರ್ದು. ಆದಷ್ಟು ಮಡಿಯಿಂದ ಇರಿ. ನೀವೇನು ಅಂದ್ಕೊಂಡು ಈ ಒಂದು ವ್ರತನ ಶುರು ಮಾಡ್ತೀರಾ, 21 ದಿನದ ಒಳಗಡೆ ನಿಮಗೆ ಈ ನಿಮ್ಮ ಆಸೆ ಏನಿದೆ, ನಿಮ್ಮ ಸಂಕಲ್ಪ ಏನಿದೆ ಅದು ಈಡೇರುತ್ತೆ. ಇದಕ್ಕೂ ಮುಂಚೆ ಕೂಡ ನಾನು ಇದೇ ಥರ ಸಂಕಲ್ಪ ಮಾಡಿದ್ದೆ. ನಾನು ಏನು ಅಂದ್ಕೊಂಡು ಶುರು ಮಾಡಿದ್ನೋ ಅದು ನನಗೆ ನೆರವೇರಿತ್ತು. ನಾನೀಗ ಮತ್ತೆ ಇವತ್ತಿಂದ ಶುರು ಮಾಡಿದ್ದೀನಿ. ಇವತ್ತು ಗುರುವಾರ ಅಲ್ವಾ, ಇವತ್ತಿಂದ ಶುರು ಮಾಡಿದ್ದೀನಿ. 21 ದಿನಗಳ ಕಾಲ ನಾನು ಮಾಡ್ತೀನಿ.
ಯಾರು ಏನು ಅಂದ್ಕೊಂಡು ಈ ಒಂದು ವ್ರತನ ಶುರು ಮಾಡ್ತೀರಾ 21 ದಿನ ಆದಮೇಲೆ ನನಗೆ ಬಂದು ಕಮೆಂಟಲ್ಲಿ ಮೆಸೇಜ್ ಹಾಕಿ ನೀವು ಅಂದ್ಕೊಂಡಿದ್ದು ನಿಮ್ಗೆ ಆಗಿದೆಯೋ ಇಲ್ಲ ಅಂತೇಳಿ. ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಅಂದ್ಕೊಂಡಿದ್ದು ಆಗಿದೆಯೋ ಇಲ್ಲೋ ಅಂಥೇಳಿ. ನನಗೂ ಖುಷಿ ಆಗುತ್ತೆ, ನೀವೇನು ಅಂದ್ಕೊಂಡು ಮಾಡಿದ್ದೀರಾ ಅದು ನಿಮಗೆ ನೆರವೇರಿದರೆ ನನಗೂ ಖುಷಿ ಆಗುತ್ತೆ. ಹಾಗೆ ಬೇರೆಯವ್ರಿಗೆ ಕೂಡ ನಂಬಿಕೆ ಬರುತ್ತೆ ರಾಯರ ಮೇಲೆ, ಅವರು ಕೂಡ ಈ ಒಂದು ಸಂಕಲ್ಪನ ಶುರು ಮಾಡ್ತಾರೆ. ಯಾವುದೇ ಕೆಲಸ ಆಗಲಿ ಭಕ್ತಿ ಮತ್ತು ಶ್ರದ್ಧೆ ಇರಬೇಕು. ನೀವು ರಾಯರನ್ನು ಆದಷ್ಟು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸ್ತಾ ಬನ್ನಿ. ನೀವೇನು ಅಂದ್ಕೊಂಡು ಮಾಡ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಮನೇಲಿ ನೆಮ್ಮದಿನೇ ಇರಲ್ಲ, ಇಲ್ಲ ಗಂಡ ಹೆಂಡತಿಯರ ಮದುವೆ ಜಗಳ ಇರುತ್ತೆ, ಅತ್ತೆ ಸೊಸೆ ಮಧ್ಯೆ ಜಗಳ ಇರುತ್ತೆ, ಇಲ್ಲ ಅಂತಂದರೆ ಆಸ್ತಿ ವಿಷಯದಲ್ಲಿ ಏನೋ ಸಮಸ್ಯೆ ಇರುತ್ತೆ, ಇಲ್ಲ ಅಂತಂದರೆ ಮಕ್ಕಳಾಗ್ತಾ ಇರಲ್ಲ, ಕೆಲವ್ರಿಗೆ ಮದುವೆನೇ ಆಗ್ತಾ ಇರಲ್ಲ, ಇನ್ನು ಕೆಲವ್ರಿಗೆ ಜಾಗ ಖರೀದಿ ಮಾಡಬೇಕಂತ ಆಸೆ ಇರುತ್ತೆ ಆದರೆ ದುಡ್ಡೇ ಸಾಕಾಗ್ತಾ ಇರಲ್ಲ, ಬಂದಿದ್ದೆಲ್ಲ ಕಮಿಟ್ಮೆಂಟ್ಗೆ ಹೋಗ್ತಾ ಇರುತ್ತೆ. ಇಂಥವ್ರು ಈ ಒಂದು ವ್ರತನ ಮಾಡಿ ನೋಡಿ. ನಿಮ್ಗೆ 21 ದಿನದ ಒಳಗಡೆ ನೀವು ಏನು ಅಂದ್ಕೊಂಡು ಶುರು ಮಾಡಿರ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ರಾಯರನ್ನು ನಂಬಿದವ್ರಿಗೆ ರಾಯರು ಯಾವತ್ತೂ ಕೈ ಬಿಡಲ್ಲ. ಯಾರೆಲ್ಲ ಈ ವ್ರತನ ಶುರು ಮಾಡ್ತೀರಾ ಅಂಥೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ಖುಷಿಯಾಗತ್ತೆ. ಇನ್ನು ಯಾರೆಲ್ಲ ರಾಯರನ್ನು ನಂಬ್ತೀರಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.